We want justice. We want justice. We want justice. We want justice. ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಅನಂತನಗರದಲ್ಲಿರುವ ಬ್ರೂಕ್ಫೀಲ್ಡ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕೆಲವು ವಿದ್ಯಾರ್ಥಿಗಳು 70% ಶುಲ್ಕವನ್ನ ಪಾವತಿಸಿದರೂ ಸಹ ಶಾಲೆಯ ಆಡಳಿತ ಮಂಡಳಿಯವರು ಪೂರ್ಣ ಶುಲ್ಕ ಪಾವತಿಸಿಲ್ಲ ಎಂಬ ಕಾರಣ ಹೇಳಿ ಮಕ್ಕಳನ್ನು ಆನ್ಲೈನ್ ತರಗತಿಗಳಿಂದ ಹೊರಗೆ ಕಳುಹಿಸುತ್ತಿದ್ದಾರೆ. ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ನಮ್ಮ ಸಮಸ್ಯೆ ಬಗೆಹರಿಸುವಂತೆ ವಿದ್ಯಾರ್ಥಿಗಳ ಪೋಷಕರಾದ ಪುಷ್ಪನ್, ಮಲ್ಲೇಶ್, ಕೃಷ್ಣಕುಮಾರ್ ಮನವಿ ಮಾಡಿದರು. ನಮ್ಮ ಕನ್ಸರ್ನ್ ಏನಂದರೆ ಆನ್ಲೈನ್ ಕ್ಲಾಸಸ್ ಹೇಳಿ ಮಾಡಿದ್ದಾರೆ, ಬಟ್ ಕ್ವಾಲಿಟಿ ಬಗ್ಗೆ ನೀವು ರೆಗ್ಯುಲರ್ ಕ್ಲಾಸಿಗೆ ಕಂಪೇರ್ ಮಾಡಿದರೆ 50% ಅಷ್ಟು ಬರಲ್ಲ. ಅದೊಂದು ವಿಷಯ. ಇನ್ನೊಂದು ವಿಷಯ ಏನಂದರೆ ನೀವು ಈಗ ರೆಗ್ಯುಲರ್ ಕ್ಲಾಸಲ್ಲಿ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ತಾರೆ, ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ 4-5 ಸಬ್ಜೆಕ್ಟ್ ತೊಗೊಂಡ್ಬಿಟ್ಟು ಅದು ಮಾತ್ರ ಮಾಡಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಆಗಲಿ ಹಿಂದಿ ಆಗಲಿ ಅದನ್ನು ಕಲಿಸ್ತಾ ಇದ್ದಾರೆ. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಈಗ ಫಿಸಿಕಲ್ ಆ್ಯಕ್ಟಿವಿಟೀಸ್, ಯೋಗ, ಆಮೇಲೆ ಕರಾಟೆ, ಸಿಂಗಿಂಗ್, ಡ್ಯಾನ್ಸ್, ಈ ಥರ ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಈ ಥರ ಆಗ್ತಿರೋ ಟೈಮಲ್ಲಿ ಅವ್ರು ಹೆಂಗೆ 100% ಫೀಸ್ ಬಂದು ಕಟ್ಬಿಡಿ ಅಂತೇಳಿ ನಮ್ಮ ಹತ್ರ ಕೇಳ್ಕೊಡೋದು, ಅದು ಸರಿನಾ? ಅದು ಯಾಕೆ ಕರ್ನಾಟಕದ ಎಲ್ಲ ಅಥವಾ ಬ್ಯಾಂಗ್ಳೂರಿನಲ್ಲಿರುವ ಎಲ್ಲ ತಂದೆ ತಾಯಿಗಳು ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ಐ ಥಿಂಕ್ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸಬೇಕು. ಇದನ್ನು ಇಮಿಡಿಯೇಟ್ ಆಗಿ ಈ ಥರ ಒಂದು ಸ್ಕೂಲ್ ಮಾಡುವಂಥ ಗುಂಡಾಗಿರಿಯನ್ನು ನಿಲ್ಲಿಸಬೇಕು ಅಂತೇಳಿ ನಾವು. ಮ್ಯಾನೇಜ್ಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಸರ್? ಈಗ ಮ್ಯಾನೇಜ್ಮೆಂಟ್ ನಮಗೆ ಚರ್ಚೆ ಮಾಡೋಕ್ಕೆ ಅವರು ನಮ್ಮ ಒಳಗಡೆ ಹೋಗಿ ಬಿಡ್ತಾ ಇಲ್ಲ. ಅವ್ರು ನೀವು ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ನಾವು ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಹಾಕೊಂಡು ಎಲ್ಲ ಕೇರ್ ತಗೊಂಡು ಒಳಗಡೆ ಹೋದ್ರು ಅವ್ರು ಹೇಳೋದು ನೀವು ಯಾರು ಬರಬಾರ್ದು ಅಂತ ಹೇಳಿ. ಯಾಕಂದ್ರೆ ಅವರು ಒಬ್ಬೊಬ್ಬರು ಪೇರೆಂಟ್ಸ್ ಅನ್ನು ಕರ್ಕೊಂಡ್ಬಿಟ್ಟು ಅವ್ರನ್ನ ಡಾಮಿನೇಟ್ ಮಾಡಿ ಅವ್ರನ್ನ ಎದುರಿಸ್ಬಿಟ್ಟು ಮಾನಸಿಕವಾಗಿ ಅವ್ರನ್ನು ತಳಿಸ್ಬಿಟ್ಟು ಫೀಸ್ ಕಟ್ಟೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಮಗು ಲಾಸ್ಟ್ 5 ವರ್ಷದಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ನನಗೆ ಗೊತ್ತಿರಲಿಲ್ಲ ಈ ಸ್ಕೂಲು ಅಂದರೆ ಯಾವಾಗ ಎಸ್ಟಾಬ್ಲಿಷ್ ಏನು ಅಂತಂದು. ಸೊ ICSE ಅಂತಂದು ಸೇರಿಸ್ಬಿಟ್ವಿ ನಾವು. ಮುಂಚೆ ಈ ಸ್ಕೂಲ್ಗೆ ಪರ್ಮಿಷನ್ ಇರಲಿಲ್ಲ, ರೀಸೆಂಟ್ ಆಗಿ ಸಿಕ್ತು ಇದು ಪರ್ಮಿಷನ್. ಫೀಸ್ ಎಲ್ಲ ಎಷ್ಟು ತಗೊಳ್ತಾ ಇದ್ದಾರೆ ಅಂತಂದ್ರೆ ಸರಿ ತಗೊಳ್ಳಿ, ಕ್ವಾಲಿಟಿ ಕೊಡ್ಲಿ ಅಂತಂದು ನಾವು ಕಟ್ಟಿದ್ವಿ. ಬಟ್ ಕ್ವಾಲಿಟಿ ಆನ್ಲೈನ್ ಕ್ಲಾಸಸ್ ಎಲ್ಲ ತಗೊಳ್ತಾ ಇದ್ದಾರೆ, ಕ್ವಾಲಿಟಿ ಇಲ್ಲ. ಮೇನು ಮಕ್ಕಳು ಆನ್ಲೈನ್ ಕ್ಲಾಸಸ್ ಇನ್ ಬಿಟ್ವೀನ್ ಕ್ವೆಶನ್ಸ್ ಏನಾದರೂ ಕೇಳಿದ್ರೆ ಏನಕ್ಕೂ ಆನ್ಸರ್ ಮಾಡ್ತಾ ಇಲ್ಲ ನೀಟಾಗಿ. ಒಂದೊಂದು ಮಕ್ಕಳಿಗೆ ಹೇಳ್ತಾರೆ, ಬೈತಾರೆ, ಆಮೇಲೆ ಸಾಲ್ವ್ ಮಾಡ್ತೀವಿ ಅಂತಾರೆ, ರಿಸಾಲ್ವ್ ಮಾಡಲ್ಲ, ಏನು ಮಾಡ್ತಾ ಇಲ್ಲ ಕ್ಲಾಸಸ್ಗೆ. ಅದೊಂದಾಯ್ತು. ಆಮೇಲೆ ಇವ್ರು ಏನಂತಾರೆ, ಕಾಲ್ ಮಾಡಿಬಿಟ್ಟು ನೆನ್ನೆನೆ ನಾನು 3 times 3 ಸಲ ಕಾಲ್ ಮಾಡಿದೆ. 3 ಸಲ ಕಾಲ್ ಮಾಡಿದ್ದೆ. ಅವ್ರು ಏನು ಮಾಡಿದ್ರು, ನಾನು ಯಾವಾಗ ಅವ್ರಿಗೆ ಕೇಳಿದೆ ಗೌರ್ಮೆಂಟ್ ಸರ್ಕ್ಯುಲರ್ ಕಳಿಸಿದೆಯಾ ಪೇಮೆಂಟ್ ಅಂದರೆ ನೀವು ಫೀಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಆಗ ಅವ್ರ ಹತ್ರ ಆನ್ಸರ್ಸ್ ಏನು ಇರಲಿಲ್ಲ. 20 minutes ನನ್ನ ಕಾಲ್ ಹೋಲ್ಡಲ್ಲಿ ಹಾಕಿದ್ದಾರೆ. 20 minutes ಅವರಿಗೆ ಪೇರೆಂಟ್ಸ್ ಹತ್ರ ಮಾತಾಡೋಷ್ಟು ಕರ್ಟಸಿ ಇಲ್ವಾ? ಯಾವಾಗಲೂ ಅಲ್ಲಿ 2-3 ಜನ ರಿಸೆಪ್ಷನಿಸ್ಟ್ ಕೂತ್ಕೊಂಡಿರ್ತಾರೆ, ಅವರೇ ಹ್ಯಾಂಡಲ್ ಮಾಡೋದು. ಗೊತ್ತಿಲ್ಲ ನನಗೆ ಪ್ರಿನ್ಸಿಪಲ್ ಯಾರು, ವೈಸ್ ಪ್ರಿನ್ಸಿಪಲ್ ಯಾರು, HM ಯಾರು ಬರಲ್ಲ. 3 ಜನ ಇದ್ದಾರೆ ಲೇಡಿಯಲ್ಲಿ, 3 ಜನ ಹೆಂಗಸರಿದ್ದಾರೆ, ಅವರೇ ಬರ್ತಾರೆ ಯಾವಾಗಲೂ ರಿಸೆಪ್ಷನಿಸ್ಟು. ಅದೇನೋ ಗೊತ್ತಿಲ್ಲ, ಟ್ರಸ್ಟಿ ಎಲ್ಲಿದ್ದಾರೋ, ಚೇರ್ಮನ್ ಎಲ್ಲಿದ್ದಾರೋ ಗೊತ್ತಿಲ್ಲ. ಆನ್ಯುವಲ್ ಡೇ ಇದ್ದಾಗೊಂದು ಪುಣ್ಯಾತ್ಮ ಬರ್ತಾರೆ, ಬಂದು ಲೆಕ್ಚರ್ ಸೆಷನ್ ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಬಾಕಿ ಟೈಮಲ್ಲೆಲ್ಲ ಏನು, ಪೇರೆಂಟ್ಸು ಯಾರ ಹತ್ರ ಮಾತಾಡಬೇಕು? ರಿಸೆಪ್ಷನಿಸ್ಟ್ ಹತ್ರ ಮಾತಾಡೋಕ್ಕಾಗುತ್ತಾ? ಒಂದು ಪೇರೆಂಟ್ ಆದ್ರೂ ಇಷ್ಟೊಂದು ಜನ ಪೇರೆಂಟ್ಸ್ ಬಂದಿದ್ದಾರೆ, ಕೇಳಿ ನೋಡಿ ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದು. ನಮ್ಮ ಮಕ್ಕಳು ಏನು ಕಲಿತಾರೆ? ನಮ್ಮ ಮಕ್ಕಳಿಗೂ ಏನಾದರೂ ಕಲಿಸ್ಬೇಕಲ್ವ ಅವರು ಟೀಚರ್ಸು? ಏನು ಕಲಿಸಲ್ಲ. ಆಯ್ತು ಸರಿ, ನಮ್ಮ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ಹೈಯರ್ ಸೆಕ್ಷನ್ಸ್ ಅಲ್ಲಿ ನೋಡಿ ಸ್ಕೂಲ್ಗೆ ಒಂದು ಡ್ರೆಸ್ ಕೋಡ್ ಇಲ್ಲ, ಒಂದೆಂಥದ್ದು ಇಲ್ಲ. ಅವ್ರು ಏನು ಮಾಡಿದ್ರು ಅಷ್ಟೇ. ಈ ಗೇಟ್ ಹತ್ರ ಲಾಸ್ಟು ಇನ್ಸೈಡ್ ಯಾವ ಪೇರೆಂಟ್ಸ್ಗೂ ಕಳಿಸಲ್ಲ. ಬೇರೆ ಟೈಮಲ್ಲಿ ನಾವು ಕೇಳಿದ್ರೇನು ಏನಂತಾರೆ, ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೊಂಡು ನಾವು ಆಫೀಸಲ್ಲಿ ವೆಯ್ಟ್ ಮಾಡಿ ಆಮೇಲೆ ಇದು ಮಾಡಬೇಕು. ಅದೇನೋ ಗೊತ್ತಿಲ್ಲ, ಇವರು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಫೀಸ್ ಮೇನು, ಫೀಸ್ ಎಲ್ಲ ಕಟ್ಬಿಟ್ಟಿದೀವಿ. ಆಫ್ಟರ್ ಆಲ್ 15,000 ಕಟ್ಟಕ್ ಫೀಸ್ ಇರಲ್ವಾ ನಮ್ಮ ಹತ್ರ? ಇನ್ನು ಗೌರ್ಮೆಂಟ್ ಇನ್ನು ಡಿಸಿಷನ್ ಕೊಟ್ಟಿಲ್ಲ. ಇವ್ರು ಹೆಂಗ್ ಕಟ್ ಮಾಡ್ತಾರೆ ಆನ್ಲೈನ್ ಕ್ಲಾಸಸ್? ಮಕ್ಕಳದು ಸೈಕಾಲಜಿಕಲ್ ಬಿಹೇವಿಯರ್ ಏನಾಗ್ಬೇಕು? ಏಕಾಏಕಿ ಕ್ಲಾಸಸ್ ಕಟ್ ಮಾಡ್ತಾರೆ. ನೆನ್ನೆಲ್ಲ ನನ್ನ ಮಗಳು ಅಳ್ತಾ ಇದ್ಲು, ಮಮ್ಮಿ ನನ್ನ ಕ್ಲಾಸ್ ಅಟೆಂಡ್ ಮಾಡಕ್. ಅವ್ರದ್ದು ಮೆಂಟಲಿ ಇದು ಆಗ್ತಾರಲ್ವಾ ಮಕ್ಕಳು? ಗೊತ್ತಾಗಲ್ವಾ ಅಷ್ಟು ಇವ್ರಿಗೆಲ್ಲ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಪೇರೆಂಟ್ಸ್, ಟೀಚರ್ಸ್ಗೆ ಮತ್ತೆ ಮ್ಯಾನೇಜ್ಮೆಂಟ್ಗೆ? ಸ್ವಲ್ಪ ಆದ್ರೂ ಇರ್ಬೇಕಲ್ವಾ?
ಏಕಾಏಕಿ ನಿನ್ನೆ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಏನು ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಐ ಮೀನ್ ದ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣವೇ ಸೈನ್ಸ್ ಕ್ಲಾಸ್ ಶುರುವಾಯಿತು. ಆ್ಯಂಡ್ ಟೀಚರ್ ಹೇಳ್ತಾ ಇದ್ದಾರೆ, ಐ ವಿಲ್ ಕಾಲ್ ಔಟ್ ದ ನೇಮ್ಸ್ ಆ್ಯಂಡ್ ದೋಸ್ ಸ್ಟೂಡೆಂಟ್ಸ್ ಹ್ಯಾಸ್ ಟು ಡ್ರಾಪ್ ಔಟ್ ಫ್ರಮ್ ದ ಕಾಲ್ ವಿತೌಟ್ ಎನಿ ನೋಟಿಫಿಕೇಷನ್. ದೋ ಗೌರ್ಮೆಂಟ್ ಆರ್ಡರ್ ಮಾಡಿದೆ ಆನ್ಲೈನ್ ಕ್ಲಾಸಸ್ನ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಬಟ್ ದೇ ಆರ್ ನಾಟ್ ಲಿಸ್ನಿಂಗ್. ದ ಮ್ಯಾನೇಜ್ಮೆಂಟ್ ಈಸ್ ನಾಟ್ ರೆಡಿ ಟು adhere to the rules and regulations. ಆನ್ಲೈನ್ ಕ್ಲಾಸಸ್ ಏಕಾಏಕಿ ಕ್ಲಾಸ್ ಮಾಡಿಬಿಟ್ಟು, ಐ ಮೀನ್ ಸ್ಟಾಪ್ ಮಾಡಿಬಿಟ್ಟಿದೆ. ಆ್ಯಂಡ್ ಅವರ್ ಕಿಡ್ಸ್ ಹ್ಯಾವ್ ಬೀನ್ ಆಸ್ಕ್ ಟು ಲೀವ್ ದ ಆನ್ಲೈನ್ ಕ್ಲಾಸಸ್ ವಿತೌಟ್ ಎನಿ ಇಂಟಿಮೇಷನ್. ಅಟ್ಲೀಸ್ಟ್ ದೇ ಕುಡ್ ಹ್ಯಾವ್, ಐ ಮೀನ್ ಅವ್ರು ನಮಗೆ ಸ್ವಲ್ಪ ಟೈಮ್ ಕೊಡಬೇಕಿತ್ತು. ಅದೇ ಡಿಸ್ಕಷನ್ಗೆ ಅವ್ರು ಬರ್ತಾನೂ ಇಲ್ಲ. ಕಾಲ್ ಮಾಡಿ ಕೇಳಿದ್ರೆ, ನೋ, ವಿ ಆರ್ ಜಸ್ಟ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ಸ್ ವಿಚ್ ಹಸ್ ಬೀನ್ ಫಾರ್ವರ್ಡೆಡ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಅವ್ರಿಗೇನೂ ಗೊತ್ತಿಲ್ಲ. ದೇ ಸಿಂಪ್ಲಿ ಸೇ ನೋ, ಇದರಲ್ಲಿ ಏನು ಫೀ ವಿಷಯ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂತೇಳಿ, ಆಯಿತಾ. ಕೆಲವೊಬ್ಬರಿಗೆ, ಐ ಮೀನ್ ಪೇರೆಂಟ್ಸ್ಗೆ ಕಟ್ಲಿಕ್ಕೆ ಆಗಲ್ಲ ಫೀ. ಅಟ್ಲೀಸ್ಟ್ ದೇ ನೀಡ್ ಸಮ್ ಟೈಮ್, ಆಯಿತಾ. ಅದನ್ನು ಫೆಸಿಲಿಟಿ ಯೂಸ್ ಮಾಡ್ತಾಯಿಲ್ಲ. ಓಕೆ. ಸೊ ಅದು ಏನು ಹೇಳಲಾರ್ದಂಗೆ ನಾವು ಮ್ಯಾನೇಜ್ಮೆಂಟಿಗೆ ಕಾಲ್ ಮಾಡಿದ್ರೆ, ಯಾಕೆ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಬೀನ್ ಆಸ್ಕ್ಡ್, ಅವ್ರಿಗೆ ಕೇಳಿದಾರಂತೆ, ದೇ ಹ್ಯಾವ್ ಬೀನ್ ಪಾಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದೇ ಆರ್ ಜಸ್ಟ್ ಬ್ಲೈಂಡ್ಲಿ ಫಾಲೋಯಿಂಗ್ ದಟ್. ಅವ್ರು ಏನೂ ಆನ್ಸರ್ ಕೊಟ್ಟಿಲ್ಲ. ಆ್ಯಂಡ್ ಕಾಲ್ ಮಾಡಿದ್ರೆ ಅರ್ಧ ಗಂಟೆ ಕಾಲ್ ಹೋಲ್ಡಲ್ಲಿ ಹಾಕಿದ್ದಾರೆ ವಿತೌಟ್ ಗಿವಿಂಗ್ ಏನು ಪ್ರಾಪರ್ ರೀಸನ್ಸ್ ಕೊಡಲಾರ್ದಂಗೆ. ನಾವು ಕಾಲ್ ಮಾಡಿದ್ರು ವೇಸ್ಟ್. ಅದು ಐ ಮೀನ್ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್, ನಥಿಂಗ್ ಎಲ್ಸ್. ಅವ್ರ ಹತ್ರ ಏನೋ ಆನ್ಸರ್ಸ್ ಇಲ್ಲ. ಇಟ್ಸ್ ಸೈಡ್ ಮ್ಯಾನೇಜ್ಮೆಂಟ್. ಹೂಸ್ ಮ್ಯಾನೇಜ್ಮೆಂಟ್? ಕಾಲ್ ದ ಮ್ಯಾನೇಜ್ಮೆಂಟ್. ಐ ಮೀನ್ ಇಫ್ ದೇ ಆರ್ ರೆಸ್ಪಾನ್ಸಿಬಲ್ ಇನ್ಸ್ಟಿಟ್ಯೂಟ್, ದೇ ಕುಡ್ ಹ್ಯಾವ್ ಕಾಲ್ಡ್ ಪೇರೆಂಟ್ಸ್. ಅವ್ರ ಪೇರೆಂಟ್ಸ್ನ ಕರೆದುಬಿಟ್ಟು ಈ ಥರ ಕಮ್ಯುನಿಕೇಟ್ ಮಾಡಬೇಕಿತ್ತು ನೀಟಾಗಿ. ಅದೇನು ಮಾಡೇ ಇಲ್ಲ ಅವರು. ಈಗ ಏಕಾಏಕಿ ಕ್ಲಾಸ್ ಕಟ್ ಮಾಡಿದ್ರೆ ಹುಡುಗರದ್ದು ಏನಾಗಬೇಕು? ಸೊ ದಿಸ್ ಐ ಮೀನ್ ಇವತ್ತು ನಾವು ಇಲ್ಲಿ ಇರೋದು ಅದಕ್ಕೆ. ಐ ಮೀನ್ ವಿ ಜಸ್ಟ್ ವಾಂಟ್ ಟು ಅಡ್ರೆಸ್ ಅವರ್ ಕನ್ಸರ್ನ್ಸ್. ಎಷ್ಟು ಮಕ್ಕಳು ಓದ್ತಾರೆ ಸರ್? ನನ್ನ ಮಗಳು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. But I will talk in English. So our genuine concern is like we as a parents, we have formed a group, and because Brookfield High School there is an email delivery address. So but instead of that, we as a group, we have formed a group and we have sent multiple emails to them. They haven't even responded back to any of those emails, and they haven't shown that particular courtesy. As a legal right, as per the government rules, as per the government standing orders and all, not standing orders, at least the instructions or requests, they are not supposed to push out a kid from the online class. The access were denied. And why they have called the name of a kid in front of multiple other kids who are there in the classroom. Exactly. We actually have raised our concerns with the management, asking them to talk to us before even removing them. Why can't they talk to us? Why the chairman cannot meet us? And when some of our parents have called and reached out to the chairman, what he have told is like, I am just a trustee in this one, I am not the sole deciding authority. Then why is he sitting as a chairman? Then he should not sit as a chairman. And when we have raised our concerns with our concerned employees over here, we have calmly, actually we wanted to start calmly, then there also was an aggression happened. We are saying sorry to that. Okay, but we need to talk to them, and they have told us to wait for 2 hours. They are planning to come and visit us, or they will call us and let us know when we can come and discuss this. Why all these things happened? Because they were not ready to listen to us. Whatever our cry and our issues went on deaf ears. So far, all throughout the year, we are not begging them. We are actually asking our right. We are not using any of these facilities. We have paid 38,000 rupees, almost around 38,000 rupees extra this year to use the facilities. And now they are telling, yes, they have to maintain their employees, they have to maintain their vehicles, they have to maintain their facilities. Yes, but there is no regular wear and tear. Will that cost 38,000? 38,000 into 1,000, how much it is? So at least 1,000 kids are studying here, and almost all 38,000 rupees might have paid by all these people, because during the initial time, first time, almost every parents have made their payment. And then from that time onwards, we are raising our genuine concerns, and we need justice. That is the only thing. And this should go into the ears of others as well, because we are not fighting only for this particular small group. There is a huge group actually behind this, and they all cannot actually come over here. We as a representative to this particular group, we came over here, sir.